ಸರ್ಕಾರ ಈಗಾಗಲೇ ಶಾಸಕರು ಮಾಡ್ತಾ ಇರುವಂಥ ಆರೋಪಕ್ಕೆ ಮುಜುಗರಕ್ಕೊಳಗಾಗ್ಬಿಟ್ಟಿದೆ. ವಸತಿ ಇದರಲ್ಲಿ ರಾಜೀವ್ ಗಾಂಧಿ ವಸತಿ ವಿಚಾರದಲ್ಲಿ ದುಡ್ಡು ಕೊಟ್ಟರೆ ಮನೆ ಸಿಗುತ್ತೆ ಅಂತಿದ್ರು. ಸ್ಲಮ್ ಬೋರ್ಡಲ್ಲೂ ಹಂಗೆ ಅಂತೆ. ನೋಡಿ ಸ್ಟೋರಿಯನ್ನ. ಮನಿ ಕೊಟ್ರೆ ಮನಿ, ಸ್ಲಂ ಬೋರ್ಡ್ನಲ್ಲಿ ಅಕ್ರಮದ ಘಾಟು, ಜಮೀರ್ ಇಲಾಖೆಯಲ್ಲಿ ಮತ್ತೆ ಗೋಲ್ಮಾಲ್, ಸ್ಲಂ ಬೋರ್ಡ್ನಲ್ಲಿ ಕಾಸು ಕೊಟ್ಟವರಿಗೆ ಸೈಟ್, ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಪಂಚಾಯಿತಿ ಅಧ್ಯಕ್ಷೆ ಪತ್ರ. ಬಡವರ ದುಡ್ಡು ತಿಂದ್ರೆ ಹುಳು ಬೀಳುತ್ತೆ, ಬಡವರ ದುಡ್ಡು ತಿಂದ್ರೆ ದೇವ್ರು ಮೆಚ್ತಾನ. ಹೀಗೆ ನಿನ್ನೆ ವೆರೈಟಿ ಡೈಲಾಗ್ ಹೊಡೆದ್ರು ಸಚಿವ ಜಮೀರ್ ಅಹಮದ್. ಆದ್ರೆ ಅವರ ಇಲಾಖೆಯಲ್ಲಿ ದಿನಕ್ಕೊಂದು ಗೋಲ್ಮಾಲ್ ಸರ್ಕಾರವನ್ನ ಈಗ ಮುಜುಗರದಲ್ಲಿ ಮುಳುಗಿಸಿದೆ. ಎಸ್, ರಾಜೀವ್ ಗಾಂಧಿ ವಸತಿ ಆಯ್ತು, ಈಗ ಸ್ಲಂ ಬೋರ್ಡ್ ಸರದಿ. ಯಲಹಂಕದಲ್ಲಿ ಸ್ಲಂ ಬೋರ್ಡ್ ಮಂಜೂರಾಗಿರುವ ನಿವೇಶನ ಬಡವರಿಗೆ ಸಿಗ್ತಿಲ್ಲ, ಬದಲಾಗಿ ದುಡ್ಡು ಕೊಟ್ಟವರಿಗೆ ಕೊಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷದ ಪಂಚಾಯಿತಿ ಅಧ್ಯಕ್ಷರೊಬ್ಬರು ಗಂಭೀರ ಆರೋಪ ಮಾಡಿ ಸಿಎಂ ಡಿಸಿಎಂಗೆಲ್ಲ ಪತ್ರ ಬರೆದಿದ್ದಾರೆ. ಇನ್ನು ಈ ಗೋಲ್ಮಾಲ್ನಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಬಡವರಿಗೆ ಸೇರಬೇಕಾಗಿರುವ ಮನೆ ನಿವೇಶನ ಕಂಡವರ ದುಡ್ಡಿರುವವರ ಪಾಲಾಗಿದೆ, ಅವರಿಗೆ ಸೇಲ್ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಅನರ್ಹ ಫಲಾನುಭವಿಗಳ ಪಟ್ಟಿ ತಡೆ ಹಿಡೀರಿ ಅಂತ ಮನವಿ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಸಾಲು ಸ್ಕ್ಯಾಮ್ಗಳು, ಅವರದ್ದೇ ಪಕ್ಷದವರು ಈ ಭ್ರಷ್ಟಾಚಾರದ ವಿರುದ್ಧ ತಿರುಗಿಬಿದ್ದು ಬುದ್ಧಿ ಕಲಿಸುವ ಮಟ್ಟಕ್ಕೆ ಬಂದಿದೆ. ಬಡವರ ಪರ ಅಂತ ಬಾಯಿ ಮಾತಿನಲ್ಲಿ ಅಲ್ಲ, ಕೃತಿಯಲ್ಲಿ ಜಮೀರ್ ಕೆಲಸ ಮಾಡಿ ತೋರಿಸಬೇಕಾಗಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.